ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಓದೋದು ಮತ್ತು ಬರೆಯೋದು 90 ದಿನಗಳಲ್ಲಿ ಕಲಿಬೋದಾ? ಖಂಡಿತವಾಗ್ಲೂ ಕಲಿಬೋದು. ಇದು ಡೇ 1 ಅಲ್ಲಿ ಎರಡನೇ ಪಾರ್ಟ್ 2. ಸೊ 90 ದಿನಗಳಲ್ಲಿ ನೀವು ಕಲಿಬೇಕು ಅಂತ ಹೇಳಿದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬರ್ಬೋದು. ಯಾಕೆಂದ್ರೆ ದೊಡ್ಡ ವಿಡಿಯೋಸ್ ಆಗ್ಬಿಡುತ್ತೆ. ಒಂದೇ ವಿಡಿಯೋ ಕಂಪ್ಲೀಟ್ ಆಗಿ ಮಾಡಿದ್ರೆ 1 ಅವರ್ 1.5 ಅವರ್ ಆಗುತ್ತೆ. ಸೊ ಅದನ್ನು ನಾನು ಪಾರ್ಟ್ 1, ಪಾರ್ಟ್ 2 ಅಂತ, ಪಾರ್ಟ್ 3 ಅಂತ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋಸನ್ನು ನೀವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡೋದಾದ್ರೆ ಮಾತ್ರ ನೀವು 90 ಡೇಸಲ್ಲಿ ನೀವು ಇಂಗ್ಲೀಷನ್ನ ಓದೋದು ಬರೆಯೋದು ಕಂಪ್ಲೀಟ್ ಆಗಿ ಕಲಿಬೋದು. ಓಕೆ, ಸೊ ನಿಮ್ಮಲ್ಲಿ ಯಾರಿಗೆ ಇಂಗ್ಲೀಷ್ ಓದೋದು ಬರೆಯೋದು ತುಂಬ ಕಷ್ಟ ಇದೆ, ನೀವು ಕರೆಕ್ಟಾಗಿ ನೀವೆಲ್ಲ ರೂಲ್ಸನ್ನು ಫಾಲೋ ಮಾಡಿದ್ರೆ, ಎಲ್ಲ ವಿಡಿಯೋನು ನೋಡಿದ್ರೆ ಮಾತ್ರ ನಿಮಗೆ 90 ದಿನಗಳಲ್ಲಿ ಅಥವಾ ಅದಕ್ಕಿಂತ ಮುಂಚೆನೇ ನೀವು ಇಂಗ್ಲೀಷನ್ನು ಓದೋದು ಬರೆಯೋದು ಕಲಿಬೋದು. ಓಕೆ, ಸೊ ಇವತ್ತಿನ ವಿಡಿಯೋ ಬಂದು ಡೇ 1 ಪಾರ್ಟ್ 2. ಓಕೆ, ಕರೆಕ್ಟಾಗಿ ಗಮನಿಸಿ, ಮಿಸ್ ಮಾಡಬೇಡಿ. ನಾನು ಕರೆಕ್ಟಾಗಿ ಟೈಟ್ಲಲ್ಲೆಲ್ಲ ಹಾಕಿರ್ತೀನಿ, ಅದೇ ಪ್ರಕಾರನೇ ನೀವು ಓದೋದು ಮತ್ತು ಬರೆಯೋದು ಆ ವಿಡಿಯೋಸ್ ನೋಡ್ತಾ ಹೋಗಬೇಕು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ, ಯಾಕೆಂದರೆ ಅದು ಬಹಳ ಮುಖ್ಯ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲೀಷನ್ನು ಈಸಿಯಾಗಿ ಕಲಿರಿ. ಓಕೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕೆಂದರೆ ಇದು ಫಸ್ಟ್ ವಿಡಿಯೋ. ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಮುಂದಿನ ವಿಡಿಯೋ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ವಿಷಯಗಳನ್ನ ಹೇಳಿದ್ದೀನಿ, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ವಿಡಿಯೋ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ನ ಇಂಗ್ಲಿಷ್ ಓದೋದು ಮತ್ತು ಬರೆಯೋದನ್ನ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು, ಯಾವ ವಿಧಾನ ಬಳಸಿದ್ರೆ ನಮಗೆ ಇಂಗ್ಲಿಷ್ ರೀಡಿಂಗ್ ಓದೋದು ಮತ್ತೆ ಬರೆಯೋದು ಈಸಿ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸುಮ್ಮನೆ ಯಾವುದೋ ಮೆಥಡ್ ಅಲ್ಲಿ ನಾವು ABCDನೇ ಯಾವಾಗಲೂ A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತ ಹೇಳ್ತಾ ಇದ್ರೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಕಲ್ತಿರೋದು ಕನ್ನಡ ಹೇಗೆ ಕಲ್ತಿದ್ದೀವಿ, ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇರೋದ್ರಿಂದ ಸ್ವಲ್ಪ ಏನೋ ಬೇರೆ ವಿಧಾನ ಇದೆಯೇನೋ, ಆ ವಿಧಾನದ ಮೂಲಕನೇ ನಾವು ಕಲಿಬೇಕು ಅನ್ನೋದು ಫಸ್ಟ್ ನಾವು ಮನವರಿಕೆ ಮಾಡ್ಕೋಬೇಕು. ಓಕೆ, ರೈಟ್. ಈಗ ಇಲ್ಲಿ ನಾನು ಹೇಳಿದಾಗೆ ಇದನ್ನ ಈ ತರ ಓದ್ಲಿಕ್ಕೆ ಆಗೋದಿಲ್ಲ. BAD ಅಂತಾನೆ ಓದ್ಲಿಕ್ಕೆ ಆಗೋದಿಲ್ಲ. BAD ಏನಂತ ಓದ್ಬೇಕು ನಾವು? ಬ್ಯಾಡ್, DAD ಡ್ಯಾಡ್, GOOD ಗುಡ್, ಆಮೇಲೆ ಇಲ್ಲಿ ನೋಡಿ CAB ಕ್ಯಾಬ್, ROB ರಾಬ್, MOB ಮಾಬ್. ಓಕೆ, ಸೊ ಈ ತರ ಉಚ್ಚಾರಣೆ ಹೇಗೆ ಬರುತ್ತೆ, ಈ ತರ ಸೌಂಡ್ ಹೇಗೆ ಚೇಂಜ್ ಆಗುತ್ತೆ ಸೌಂಡ್ಸ್. ಇದಕ್ಕೆ ಬೇರೆ ವಿಧಾನ ಇದೆಯಾ? ಹೌದು, ಖಂಡಿತ ಇದೆ. ಅದಕ್ಕೆ ನಾವು ಅದನ್ನ ಅದೇ ತರನೇ ಕಲಿತಾಗ ಮಾತ್ರ ನಮಗೆ ಇಂಗ್ಲಿಷನ್ನ ಸರಿಯಾದ ರೀತಿಯಲ್ಲಿ ಇಂಗ್ಲಿಷ್ ಕಲಿಯೋ ಒಂದು ಸ್ಪೆಸಿಫಿಕ್ ಮೆಥಡ್ ಇದೆ. ಆ ಮೆಥಡ್ ಮೂಲಕನೇ, ಆ ವಿಧಾನದ ಮೂಲಕನೇ ನಾವು ಕಲಿತ್ರೆ ನಮಗೆ ಇಂಗ್ಲಿಷನ್ನ ನೀವು 100% ಓದೋದು ಮತ್ತೆ ಬರೆಯೋದ್ರಲ್ಲಿ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷನ್ನ ಓದ್ಬೋದು, ಅಂಡ್ ರೈಟಿಂಗ್ ಕೂಡ. ಓಕೆ, ರೈಟ್. ಸೊ ಅದೇನು ಮೆಥಡ್ ಅಂತ ನೋಡೋಣ. ಈಗ ನೋಡಿ, ಈಗ ನಾನು ಇಂಗ್ಲಿಷಲ್ಲಿ ಒಂದಷ್ಟು ಪದಗಳನ್ನು ತಗೊಂಡಿದ್ದೀನಿ. ಈ ಪದಗಳದ್ದು ಉಚ್ಚಾರಣೆ, ಇಂಗ್ಲಿಷಲ್ಲಿ ಉಚ್ಚಾರಣೆನ ನಾನು ಕನ್ನಡದಲ್ಲಿ ಬರೆದಿದ್ದೀನಿ. ಓಕೆ, ಕನ್ನಡದಲ್ಲಿ ಉಚ್ಚಾರಣೆನ ಬರೆದಿದ್ದೀನಿ. ಇಲ್ಲಿ ಉದಾಹರಣೆ ನೋಡಿ. ಓಕೆ, ಇದರ ಉಚ್ಚಾರಣೆ ನಾನು ಕನ್ನಡದಲ್ಲಿ ಬರೆದಿದ್ದೀನಿ. ಓಕೆ, ನಿಮಗೆ ಅರ್ಥ ಆಗಲಿ ಅಂತ ಉಚ್ಚಾರಣೆನ ಕನ್ನಡದಲ್ಲಿ ಬರೆದಿದ್ದೀನಿ. ರೈಟ್. ನಾವು ಈಗ ಇದರ ಅರ್ಥ ಏನು? ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದ ಇದೆ. ನಾವು ಕನ್ನಡದಲ್ಲಿ ಒಂದು ಸೌಂಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಕ, ಇದೊಂದು ಸೌಂಡ್ ತಾನೆ, ಉಚ್ಚಾರಣೆ. ಕ, ನಾನೇನೋ ಹೇಳಿದೆ, ಏನಂತ ಹೇಳಿದೆ? ಕ ಅಂತ ಹೇಳಿದೆ. ಮ, ರ, ಲ ಎಲ್ಲ ಹೇಳಿದೆ. ಸೊ ಇದೆಲ್ಲ ನಮಗೆ ಒಂದು ಸೌಂಡ್ ಇದೆ, ಆಕ್ಚುಲಿ ಉಚ್ಚಾರಣೆ, ಶಬ್ದ ಅಲ್ವಾ? ಓಕೆ, ಸೊ ಇದಕ್ಕೆ ನಾವು ಒಂದೊಂದು ಉಚ್ಚಾರಣೆಗೆ ಒಂದೊಂದು ಅಕ್ಷರ ಕೊಡ್ತೀವಿ. ಈಗ ನಾನು ಮ ಅಂತ ಹೇಳಿದ್ರೆ ಅಕ್ಷರ ಮ, ರ ಅಂತ ಹೇಳಿದ್ರೆ ಅಕ್ಷರ ರ ಅಲ್ವಾ? ಇದರ ಅರ್ಥ ಏನು?
ಒಂದೊಂದು ಅಕ್ಷರಕ್ಕೆ ಒಂದೊಂದು ಉಚ್ಚಾರಣೆ ಇದೆ. ಅದೇ ತರ ಇಂಗ್ಲಿಷ್ ಅಲ್ಲೂ ಅಷ್ಟೇ. ಈಗ ಇವ್ರು ಹೇಳ್ತಾರೆ ಇದನ್ನ ಕ್ಯಾಬ್ ಅಂತ ಹೇಳಬೇಕು ಅಂತ. ಕ್ಯಾಬ್. ಸೊ ಯಾವ ಸೌಂಡ್ ಅಲ್ಲಿ ಎಂಡ್ ಆಗುತ್ತೆ? ಬ. ರೈಟ್. ರಾಬ್ ಯಾವ ಸೌಂಡ್ ಅಲ್ಲಿ ಎಂಡ್ ಆಗುತ್ತೆ? ಬ. ಮಾಬ್ ಯಾವ ಸೌಂಡ್ ಅಲ್ಲಿ ಎಂಡ್ ಆಗುತ್ತೆ? ಬ. ನಮಗೆ ಗೊತ್ತಿರೋದು ಈ ಅಕ್ಷರ ಇದೆಯಲ್ವಾ, ಈ ಅಕ್ಷರ ಇರೋದು ಇದರ ಅಕ್ಷರ ನಾವು ಓದೋದು ಹೇಗೆ? ಬಿ. ಇದನ್ನ ಹೆಂಗ್ ಓದ್ತೀವಿ? ಎಂ. ಇದನ್ನ ಹೆಂಗ್ ಓದ್ತೀವಿ? ಓ. ಎಂ ಒ ಬಿ. ಬಟ್ ಇಲ್ಲಿ ಎಂ ಒ ಬಿ ಅಂತಿಲ್ಲ. ಏನಂತಿದೆ? ಬ. ಮಾಬ್. ಇಲ್ಲಿ ಕ್ಯಾಬ್. ಕ್ಯಾಬ್. ರಾಬ್. ರಾಬ್. ಮ್ಯಾನ್. ಇದರ ಅರ್ಥ ಏನು? ಇದರ ಅರ್ಥ ಎರಡು ಅಕ್ಷರಗಳು ಸೇರಿದಾಗ ಅದ್ರ ಸೌಂಡ್ ಬೇರೆ ಇರುತ್ತೆ. ಒಂದೇ ಅಕ್ಷರ ಸಪರೇಟ್ ಆಗಿದ್ದಾಗ ಅದ್ರ ಸೌಂಡ್ ಬೇರೆ ಇರುತ್ತೆ. ಅಂದ್ರೆ ಇದು ಇಲ್ಲಿ ಕೊನೆಯಲ್ಲಿ ಬಿ ಅಂತಿದೆ, ಇದನ್ನ ಕ್ಯಾಬಿ ಅಂತ ಹೇಳ್ತೀವ? ಇಲ್ಲ, ಕ್ಯಾಬ್ ಅಂತಾನೆ ಹೇಳ್ತೀವಿ. ಸೊ ಈಗ ಇದನ್ನ ಬಿಡಿಸೋಣ. ಇಲ್ಲೇನು ಅವರು ಹೇಳಕ್ ಹೇಳಿದಾರೆ, ಕ್ಯಾಬ್ ಅಂತ ಹೇಳ, CAB ಕ್ಯಾಬ್ ಅಂತ ಹೇಳಕ್ಕೆ, ಅದನ್ನ ಬಿಡಿಸೋಣ. ಓಕೆ. ಸೊ ಈಗ ಕ್ಯಾಬ್ ಇಲ್ಲಿ ಹೇಗಾಗುತ್ತೆ? ಈಗ ಇಲ್ಲಿ ಬರೀ ನಾವು ಈ ಬಿ ಮಾತ್ರ ಡಿವೈಡ್ ಮಾಡೋಣ. ಇದನ್ನ ತಗೊಂಡಾಗ ಏನಾಗುತ್ತೆ? ಬಿ ಉಚ್ಚಾರಣೆ ಏನಾಗುತ್ತೆ? ಬ. ಈ ಬಿ ಮಾತ್ರ ತಗೊಳ್ಳಿ, ಬ ಅಲ್ವಾ? ಆಮೇಲೆ ಇಲ್ಲಿ ಸಿ ಮಾತ್ರ ತಗೊಳ್ಳಿ. ಒಂದೊಂದು ಕೊನೆಯ ಅಕ್ಷರ ಮಾತ್ರ ತಗೊಳ್ಳೋಣ ನಾವು. ಈ ಪದಗಳಲ್ಲಿ ಬರುವಂತ ಕೊನೆಯ ಅಕ್ಷರಗಳನ್ನು ತಗೊಳ್ಳೋಣ. ಓಕೆ. ಸೊ ಇಲ್ಲಿ ಸಿ, ಇಲ್ಲಿ ಡಿ, ಈ ಡಿ. ಓಕೆ. ಆಮೇಲೆ ಜೀನ ಟಿ, ಟಿ ನೋಡಿ, ಎಸ್, ಇಲ್ಲಿ ಎನ್. ಈಗ ಬರೀ ಒಂದೊಂದೇ ಅಕ್ಷರ ನೋಡಿ, ಕೊನೆಯಲ್ಲಿ ಬರುವಂತ ಒಂದೊಂದೇ ಅಕ್ಷರಗಳನ್ನ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಅನ್ಕೊಂಡಂಗಿಲ್ಲ ಅದು. ನಾವು ಇದನ್ನ ಈ ಅಕ್ಷರನ ಏನಂತ ಹೇಳಿದ್ವಿ? ಬಿ ಅಂತ ಹೇಳಿದ್ವಿ. ಆದ್ರೆ ಇಲ್ಲೇನಂತಿದೆ? ಬ. ಬ. ಈ ಅಕ್ಷರನ ಏನಂತ ಅನ್ಕೊಂಡಿದ್ವಿ ನಾವು? ಸಿ. ಸಿ ಅಲ್ಲ, ಅದು ಇಲ್ಲೇನ್ ಬರುತ್ತೆ? ಕ. ಕ. ಈ ಅಕ್ಷರನ ನಾವು ಏನಂತ ಅನ್ಕೊಂಡಿದ್ವಿ? ಡಿ. ABCD ಡಿ. ಆದ್ರೆ ಇಲ್ಲೇನು ಉಚ್ಚಾರಣೆ ಇದೆ? ಡ. ಡ. ಇಲ್ಲಿ ನಾವು ಎಫ್ ಅಂತ ಅನ್ಕೊಂಡಿದ್ವಿ, ಉಚ್ಚಾರಣೆ ಇಲ್ಲಿ ಏನಿದೆ? ಈ ಜಿನ ನಾವು ಗ ಅಲ್ಲ ಜಿ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಏನಿದೆ ಉಚ್ಚಾರಣೆ? ಗ. ಓಕೆ. ಅದೇ ತರ ಟಿ, ಟಿನ ನಾವು ಏನಂತ ಹೇಳ್ತಿದ್ವಿ? ಟಿ ಅಂತ ಹೇಳ್ತಿದ್ವಿ. ಇಲ್ಲಿ ಏನಿದೆ? ಟಿ ಅಂತಿದ್ಯಾ? ಇಲ್ಲ. ಇಲ್ಲಿ ಎಸ್ ನ ನಾವು ಎಸ್ ಅಂತ ಹೇಳ್ತಿದ್ವಿ. ಇಲ್ಲಿ ಎಸ್ ಅಂತಿದ್ಯಾ? ಇಲ್ಲ. ಎ ಇಲ್ಲ, ಬರೀ ಸ್ ಇದೆ. ಇಲ್ಲಿ ಪಿ ನ ನಾವು ಪಿ ಅಂತ ಹೇಳ್ತಿದ್ವಿ. ಇಲ್ಲಿ ಪಿ ಅಂತಿದ್ಯಾ? ಇಲ್ಲಿ ಪ ಅಂತಿದೆ. ಎನ್ ಅಂತ ಹೇಳ್ತಿದ್ವಿ. ಇಲ್ಲಿ ಎನ್ ಅಂತಿದ್ಯಾ? ಇಲ್ಲ, ಬರೀ ಮಾತ್ರ ಇದೆ. ಹಾಗೆ ಅದ್ರ ಪಕ್ಕದಲ್ಲಿರೋ ಅಕ್ಷರಗಳು ನೋಡಿ. ಇಲ್ಲಿ ಸಿ ಎ ಇದೆ. ಸಿ ಎ ಬಂದಾಗ ಮಾತ್ರ ನಮ್ಗೆ ಕ್ಯಾ ಅಂತ ಆಗೋದು. ನಾವು ಕ್ಯಾ ಅಂತ ಕನ್ನಡದಲ್ಲಿ ಬರೆದ್ರೆ ಕ್ಯಾ ಅಂತ ಆಗುತ್ತೆ. ಒತ್ತಕ್ಷರ ಕೊಟ್ರೆ ಕ್ಯಾ ಆಗುತ್ತೆ. ಬಟ್ ಇಲ್ಲಿ ಸಿ ಮತ್ತೆ ಎ ಸೇರಿದಾಗ ಕ್ಯಾ ಆಗುತ್ತೆ. ಓಕೆ. ಆರ್ ಮತ್ತೆ ಓ ಸೇರಿದಾಗ ರಾ ಆಗುತ್ತೆ. ಇದು ರಾ ಅಂತ ಬರೋದು, ಇದು ರಾ ಆಗುತ್ತೆ. ರಾ. ಎಂ ಮತ್ತೆ ಓ ಸೇರಿದಾಗ ಮಾ. ಎಂ ಮತ್ತೆ ಎ ಸೇರಿದಾಗ ಮ್ಯಾ. ಸೊ ಈ ತರ ಅಕ್ಷರಗಳು ಕೂಡಿದಾಗ ಸೇರಿದಾಗ ಒಂದು ಸೌಂಡ್ ಇರುತ್ತೆ. ಗುಂಪಿಗೆ ಒಂದು, ಈಗ ಉದಾಹರಣೆಗೆ ಗುಂಪಿಗೆ ಒಂದು ಹೆಸರು, ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಹೆಸರುಗಳು. ಅರ್ಥ ಆಯ್ತಾ? ರೈಟ್. ಒಂದು ಗುಂಪಿಗೆ ಒಂದು ಹೆಸರು, ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಹೆಸರು. ಈಗ ಉದಾಹರಣೆಗೆ ಯಾವುದೇ ಒಂದು ಗುಂಪು ತಗೊಳ್ಳಿ ನೀವು, ಅಥವಾ ಒಂದು ಟೀಮ್ ತಗೊಳ್ಳಿ. ಒಂದು ಟೀಮ್, ಈಗ ರಾಯಲ್ ಚಾಲೆಂಜರ್ಸ್ RCB ಅಂತ ಹೇಳ್ತೀವಿ. RCB ರಾಯಲ್ ಚಾಲೆಂಜರ್ಸ್. ಅದರಲ್ಲಿ ಆ ಟೀಮ್ ಅಲ್ಲಿ ಇರೋರು ಹೆಸರುಗಳು ಬೇರೆ ಬೇರೆ ಇರ್ತಾವಲ್ವಾ? ಇಂಗ್ಲಿಷ್ ಹಾಗೆ ಇದೆ. ಆ ಅಂದ್ರೆ ಒಂದು ಪದದಲ್ಲಿ ಬರುವಂತಹ ಅಕ್ಷರಗಳ ಇಂಡಿವಿಜುವಲ್ ಹೆಸರು ಬೇರೆ ಬೇರೆ ಇರುತ್ತೆ. ಅದೆಲ್ಲ ಸೇರಿದಾಗ ಏನಾಗುತ್ತೆ? ಅದು ಬೇರೆ ಉಚ್ಚಾರಣೆ ಆಗುತ್ತೆ. ಇಲ್ಲಿ ನೋಡಿ, CAB ಅಲ್ಲ, CAB ಕ್ಯಾಬ್. ಆ ಬಿ ಅಂತ ಹೇಳಿದ್ವಲ್ಲ, ಅದು ಹೊರಟೋಯ್ತು. ಅಲ್ಲಿ ನಿಲ್ಸಿದೀವಿ ನಾವು. ಈ ಹೇಳ್ತಾ ಇಲ್ಲ ಕೊನೆಗೆ. ROB ನಾವು ಓ ಹೇಳಿದ್ವಿ, ಇಲ್ಲಿ ಓ ಇಲ್ಲ. ROB ರಾಬ್. ಓಕೆ, ಅರ್ಥ ಆಗ್ತಿದ್ಯಾ? ಈಗ ನೋಡಿ, ನಾವು ಇದನ್ನ
ಈ ಸೌಂಡ್ಸ್ ಅನ್ನ ಒಂದೊಂದೇ ನಾನು ಹೇಳಿದ್ರೆ ಒಂದೊಂದು ಅಕ್ಷರನ ನಾನು ನಿಮಗೆ ತೋರಿಸಿದೆ. ಒಂದೊಂದು ಅಕ್ಷರದ ಉಚ್ಚಾರಣೆ ನೋಡಿ. ಇದೇ ಅಕ್ಷರನ ನಾನು ನಿಮಗೆ ಅಲ್ಲಿ ತೋರಿಸಿದವಾಗ ಈಗ ಒಂದೊಂದು ಅಕ್ಷರದ ಉಚ್ಚಾರಣೆ ಏನು, ನಾವಿದನ್ನ ಏನಂತ ಹೇಳ್ತಿದ್ವಿ, ಬಿ. ಈಗ ಏನಂತ ಹೇಳ್ಬೇಕು, ಬ ಬ ಬ. ಇದೇನು, ಬ ಬ ಬ. ಆಮೇಲೆ ಸಿ, ಸಿಗೆ ಡಿ, ಡಿಗೆ ಡ ಡ ಡ. ಎಫ್ ಗೆ ಫ. ಆಮೇಲೆ ಎಲ್ಲ ಅಕ್ಷರಗಳು, ಯಾವುದೇ ಅಕ್ಷರಗಳು ತಗೊಳ್ಳಿ, ಎಲ್ಲ ಅಕ್ಷರಗಳು. ವಿಗೆ ವಿ ಅಂತ ಹೇಳ್ತೀವಿ, ವ್ ಅಂತ ಹೇಳ್ಬೇಕು. ಡಬ್ಲ್ಯೂಗೆ ಡಬ್ಲ್ಯೂ ಅಂತ ಹೇಳ್ತೀವಿ, ಡಬಲ್ ಯು ಅಂತ ಹೇಳ್ತೀವಿ. ಆದ್ರೆ ಅದರ ಅವಶ್ಯಕತೆ ಏನು, ಡಬಲ್ ಯು. ಆಕ್ಚುಲಿ ಡಬಲ್ ವಿ, ಎರಡು ವಿ ತರ ಕಾಣಿಸ್ತಾ ಇದೆ, ಆದ್ರೆ ಡಬ್ಲ್ಯೂ ಅಂತ ಯಾಕೆ ಹೇಳ್ತೀವಿ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆ ಉಚ್ಚಾರಣೆ ಏನು, ವ. ಓಕೆ, ಸೊ ಇದು ಸರಿಯಾದ ವಿಧಾನ. ಅಂದ್ರೆ ಅಕ್ಷರಗಳು ಅವ್ರು ಹೇಳಿರೋ ರೀತಿಯಲ್ಲೇ ನಾವು ಹೋಗಿ ಈ ತರ ಬರುತ್ತೆ ಉಚ್ಚಾರಣೆ. ಹಾಗಾದ್ರೆ ಇದಕ್ಕೆ ಆಮೇಲೆ ನೋಡಿ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಆಪಲ್. ಆಪಲ್ ಸಿಂಪಲ್ ಪದ. ಆಪಲ್, ಆಪಲ್ಗೆ ಫಸ್ಟ್ ಅಕ್ಷರ ಏನು, ಎ. ಆದ್ರೆ ಏಪಲ್ ಅಂತ ಹೇಳ್ತೀವ, ಇಲ್ಲ. ಏನ್ ಹೇಳ್ತೀವಿ, ಆಪಲ್. ಇದರ ಅರ್ಥ ಏನು, ಎ ಅನ್ನೋ ಅಕ್ಷರದ ಉಚ್ಚಾರಣೆ ಆ ಅಂತ. ಓಕೆ, ಆಂಟ್. ಸೊ ಇಲ್ಲಿ ನೋಡಿ, ಆಪಲ್, ಆಂಟ್, ಆಕ್ಟರ್. ಈ ಅಕ್ಷರದ ಉಚ್ಚಾರಣೆ ನೋಡಿ, ಈ ಅನ್ನೋ ಅಕ್ಷರದ ಉಚ್ಚಾರಣೆ ಎಗ್, ಎಂಟಿ, ಎಕೋ. ಎ ಎ ಎ. ಐ ಅನ್ನೋ ಅಕ್ಷರದ ಉಚ್ಚಾರಣೆ ಇಂಕ್, ಇಫ್, ಇಂಟ್ರೆಸ್ಟ್. ಓ ಅನ್ನೋ ಅಕ್ಷರದ ಉಚ್ಚಾರಣೆ ಆಕ್ಸ್, ಆರೆಂಜ್, ಆನ್. ಸೊ ನಾವು ಓಕ್ಸ್, ಓರೆಂಜ್, ಓನ್ ಅಂತ ಹೇಳ್ತಾ ಇಲ್ಲ, ಆಕ್ಸ್, ಆರೆಂಜ್, ಆನ್. ಅಂದ್ರೆ ಓ ಅನ್ನೋ ಅಕ್ಷರದ ಉಚ್ಚಾರಣೆ ಏನಾಗುತ್ತೆ, ಆ ಆ ಆ. ಯು, ಯು ಅಕ್ಷರದ ಉಚ್ಚಾರಣೆ ಯು ಅಂತ ನಾವು ಹೇಳ್ತೀವಿ, ಬಟ್ ಇಲ್ಲಿ ಅ ಅಂತ ಹೇಳ್ತಾ ಇದೀವಿ. ಯು ಯುಂಕಲ್ ಅಂತ ಹೇಳಲ್ಲ, ಅಂಕಲ್. ಯು ಯುಂಬ್ರೆಲ್ಲ ಅಂತ ಹೇಳಲ್ಲ, ಅಂಬ್ರೆಲ್ಲ. ಯು ಯುಂಡರ್ ಅಂತ ಹೇಳಲ್ಲ, ಅಂಡರ್. ಸೊ ಅಂಕಲ್, ಅಂಬ್ರೆಲ್ಲ, ಅಂಡರ್. ಸೊ ಇಲ್ಲಿ ಯು ಅಕ್ಷರ ಇದೆ, ಉಚ್ಚಾರಣೆ ಏನು, ಅ ಅ ಅ. ಇದರ ಅರ್ಥ ಏನು, ಈ ಸ್ವರಗಳು, ಇದಕ್ಕೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಸೊ ಏನ ನಾವು ಎ ಎ ಎ ಅಂತ ಹೇಳಂಗಿಲ್ಲ, ಏನ್ ಹೇಳಬೇಕು, ಆ ಆ ಆ. ಹಾಗೆ ಎ ಎ ಎ, ಈ ಅಕ್ಷರನ ಇ ಅಂತ ಹೇಳ್ಬೇಕು. ಇ ಇ ಇ. ಐನ ನಾವು ಇ ಅಂತ ಹೇಳ್ಬೇಕು. ಅಂಡ್ ಆ ಆ ಆ ಆ ಆ ಆ. ಓನ ನಾವು ಆ ಅಂತ ಹೇಳ್ಬೇಕು. ಯುನ ನಾವು ಅ ಅ ಅ ಅಂತ ಹೇಳ್ಬೇಕು. ಇವಾಗ ಒಂದು ಐಡಿಯಾ ಬಂತಲ್ಲ ನಿಮಗೆ, ನಾವೇನ್ ಅನ್ಕೊಂಡಿದೀವಿ ಅದು ಖಂಡಿತ ಅಲ್ಲ. ಕನ್ನಡದಲ್ಲಿ ಇಲ್ಲ ನೋಡಿ, ಆ ಎ ಇ ಆ ಅ, ಎ ಇ ಐ ಓ ಯು ಇರೋದು ಈಗೇನ್ ಚೇಂಜ್ ಆಗಿದೆ, ಆ ಎ ಇ ಆ ಅ ಅಂತ ನಾವು ಹೇಳ್ಬೇಕು. ಓಕೆ, ಹೇಳ್ತೀನಿ ನಾನು, ಇದು ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ ನಮಗೆ, ಈ ಮೆಥಡ್ ಇಂದ ನಾವು ಎಷ್ಟು ಕಲಿಬಹುದು ಅದೆಲ್ಲ ಆಮೇಲೆ ನೋಡೋಣ, ಹೇಳ್ತೀನಿ. ಓಕೆ, ಈಗ ನಾವು ಪದಗಳಿಗೆ ಹಾಕಿ ನೋಡೋಣ. ಆಲ್ರೆಡಿ ನಾನು ಒಂದಷ್ಟು ಪದಗಳಲ್ಲಿ ಹಾಕಿ ತೋರಿಸಿದ್ದೀನಿ ನಿಮಗೆ. ಈಗ ನೋಡಿ, ಇದು ನೇಮ್ಸ್. ನೇಮ್ಸ್ ಏನು, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ. ಇದು ಹೆಸರುಗಳು. ವರ್ಣಮಾಲೆಯಲ್ಲಿ ಪ್ರೊನೌನ್ಸಿಯೇಷನ್ ಅಂದ್ರೆ ಉಚ್ಚಾರಣೆ. ಪ್ರೊನೌನ್ಸಿಯೇಷನ್ ನೀವು ಹೆಂಗೆ ಹೇಳಬೇಕು, ನಾನು ಇಷ್ಟೊತ್ತು ತೋರಿಸಿದ್ನಲ್ಲ ಅದು ಪ್ರೊನೌನ್ಸಿಯೇಷನ್. ಆ ಬಕ್ ನೋಡಿ, ಸಿಗೆ ಎರಡು ಅಕ್ಷರ, ಎರಡು ಸೌಂಡ್ ಇದೆ. ಸಿಗೆ ಸ ಅಂತ ಹೇಳ್ತೀವಿ, ಕ ಅಂತ ಹೇಳ್ತೀವಿ. ಜಿಗೆ ಎರಡು ಅಕ್ಷರ ಇದೆ, ಗ ಅಂತ ಹೇಳ್ತೀವಿ, ಜ ಅಂತ ಹೇಳ್ತೀವಿ. ಓಕೆ, ಹಾಗೆ ಇಂಗ್ಲಿಷ್ ಅಲ್ಲಿ ಒಂದೊಂದು ಅಕ್ಷರಕ್ಕೆ ಒಂದೇ ಸೌಂಡ್ ಇರೋದಿಲ್ಲ, ಒಂದೇ ಉಚ್ಚಾರಣೆ ಇರೋದಿಲ್ಲ, ಬೇರೆ ಬೇರೆ ಸೌಂಡ್ಸ್ ಇರುತ್ತೆ. ಅದನ್ನ ನಾವು ಡೀಪ್ ಆಗಿ ಕಲಿತ್ರೆ ಮಾತ್ರ ನಮಗೆ ಗೊತ್ತಾಗೋದು. ಎಚ್ ಐ, ಇದನ್ನ ನೋಡಿ, ಎಚ್ ಗೆ ಹ, ಐ ಗೆ ಇ, ಜೆ ಗೆ ಜ, ಕೆ ಗೆ ಕ, ಎಲ್ ಗೆ ಲ್, ಎಂ ಗೆ ಮ್, ಎನ್ ಗೆ ನ್. ಇದೆಲ್ಲ ನಾನು ಹೇಳಿದ್ದೀನಲ್ಲ, ಸ್ವಲ್ಪ ಮುಂಚೆ ಹೇಳಿದೆ ನಿಮಗೆ. ಓ ಗೆ ಆ, ಪಿ ಗೆ ಪ, ಕ್ಯೂ ಗೆ ಕು ಅಂತ ಹೇಳ್ಬೇಕು, ಆರ್ ಗೆ ರ್, ಎಸ್ ಗೆ ಸ್, ಟಿ ಗೆ ಯು ಗೆ ಅ. ಅದೇ ತರ ವಿ ಗೆ ವ, ಡಬ್ಲ್ಯೂ ಗೆ ಡಬ್ಲ್ಯೂ ವ, ಎಕ್ಸ್ ಗೆ ಎಕ್ಸ್, ಯ ಗೆ ವೈ ಗೆ ಇ, ಝೆಡ್ ಗೆ ಝ್. ಇದು ಉಚ್ಚಾರಣೆ. ಒಂದು ಅಕ್ಷರ ಪದದಲ್ಲಿ ಬಂದಾಗ ಅದು ಮಾಡುವ ಶಬ್ದ ಉಚ್ಚಾರಣೆ, ಅದು ಮಾಡುವ ಸೌಂಡ್. ಇಂಗ್ಲಿಷ್ ಅಲ್ಲಿ ಅದನ್ನು ಸೌಂಡ್ ಅಂತಾನೆ ಹೇಳೋದು. ಕನ್ನಡದಲ್ಲಿ ಶಬ್ದ ಅಂತ ಹೇಳಿದ್ರೆ ಸರಿಯಾಗ್ಲಿಕ್ಕಿಲ್ಲ, ಉಚ್ಚಾರಣೆ ಅಂತ ಹೇಳಬೇಕು. ಓಕೆ, ಆದ್ರೆ ನಮಗೆ ಇದು ಹೆಸರಷ್ಟೇ. ನೀವು ಸ್ಪೆಲ್ಲಿಂಗ್ ಹೇಳಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಆಪಲ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ ಹೇಳಿದ್ರೆ APP ಅಲ್ಲಿ ಆಪಲ್ ಅಂತ ಹೇಳ್ಬೋದು. ಸರಿ, ನಾನು ಆಪಲ್ ಅಂತ ಹೇಳ್ತೀನಿ, ಅದನ್ನ ಹೆಂಗ್ ಬರೆಯಕ್ಕಾಗುತ್ತೆ ನಿಮಗೆ? ಸ್ಪೆಲ್ಲಿಂಗ್ ಗೊತ್ತಿದ್ರೆ ಬರಿಬಹುದು ಅಷ್ಟೇ. ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬರೆಯೋದು ಅಲ್ವಾ? ಸೊ ಈಗ ನಮಗೆ ಸದ್ಯಕ್ಕೆ ಬೇಕಾಗಿರೋದು ಈಗ ಇದನ್ನೇ ನಾವು ಹಾಕೋಣ. ನೋಡಿ, APP ಅಲ್ಲಿ ಫಸ್ಟ್ ಹಾಕ್ರಿ. APP ಅಲ್ಲಿ ಹಾಕಿದ್ರೆ ಆಪಲ್ ಅಂತ ಬರ್ತಾ ಇಲ್ಲ. ನೀವು ಆಪಲ್ ಅಂತ ಕನ್ನಡದಲ್ಲಿ ಹಾಕಿದ್ರೆ ಮಾತ್ರ ಅದು ಆಪಲ್ ಅಂತ ನಾವು ಓದ್ಬೋದು. ಈಗ ನೋಡಿ, ಎ ಗೆ ಆ, ಪಿ ಗೆ ಪ, ಪಿ ಗೆ ಪ, ಎಲ್ ಗೆ ಲ್. ಸೊ ಈ ಸೈಲೆಂಟ್ ಆಗಿರುತ್ತೆ. ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಈ ಬಂದ್ರೆ ನಿಮಗೆ 99% ಸೈಲೆಂಟ್ ಆಗಿರುತ್ತೆ. ಎಲ್ಲ 1% ಮಾತ್ರ, ಅದು ಒಂದಷ್ಟು ಪದಗಳು ಮಾತ್ರ ಅದನ್ನ ಉಚ್ಚಾರಣೆ ಮಾಡ್ತೀವಿ. 99% ನಿಮಗೆ ಈ ಸೈಲೆಂಟ್ ಆಗಿರುತ್ತೆ ಇಂಗ್ಲಿಷ್ ಅಲ್ಲಿ.
ಒಂದಷ್ಟು ವರ್ಡ್ಸ್ ಎಕ್ಸೆಪ್ಷನ್ ವರ್ಡ್ಸ್ ಅಂತಿದೆ. ಹಿ ವಿ ಬಿ ಮೀ, ಆಮೇಲೆ ರೆಸ್ಮೆ, ಸೋಟೆ, ಇನ್ನು ಕೆಲವು ವರ್ಡ್ಸ್ ಇದಾವೆ ಅಷ್ಟೇ, ಎಪಿಚಮಿ, ಈ ತರದ್ದು. ಓಕೆ ನೋಡಿ, ಇದನ್ನ APP ಬಿ ಎ ಟಿ ಸಿಂಪಲ್ ಆಗಿದೆ ನೋಡಿ. ಬಿಗೆ ಬ, ಎಗೆ ಆ, ಟಿಗೆ ಟ. ಸೊ ಮೂರನ್ನು ಕೂಡಿಸಿ ಹೋದ್ರಿ ಕನ್ನಡದಲ್ಲಿ ಬ ಆ ಬ್ಯಾಟ್. ಹಾಗೆ ಕ್ಯಾಟ್, ಡಾಗ್, ಎಗ್, ಗನ್, ಫ್ಯಾನ್, ಹ್ಯಾಪ್, ಓಕೆ, ಇಂಕ್, ಜಗ್. ಈ ಅಕ್ಷರಗಳನ್ನೆಲ್ಲ ನೀವು ಹಾಕಿದ ಕರೆಕ್ಟ್ ಆಗಿ ಅದೇ ಉಚ್ಚಾರಣೆ ಬರುತ್ತದೆ. ಅರ್ಥ ಆಯ್ತಾ? ಈಗ ನೋಡಿ, ನಾವು ಚಿಕ್ಕ ಚಿಕ್ಕ ಪದಗಳನ್ನ ನೋಡಿದ್ವಿ. ಈಗ ದೊಡ್ಡ ಪದಗಳು ಫಸ್ಟಿಗೆ ನಾನು ತೋರಿಸಿದ್ನಲ್ಲ, ಈ ಪದಗಳು ಅದೇ ರೀತಿ ನಾವು ಹಾಕಿದ್ರೆ ಉಚ್ಚಾರಣೆ ಬರುತ್ತಾ ಅಂತ ನೋಡ್ರಿ. ಇಷ್ಟು ದೊಡ್ಡ ಪದ ನಿಮಗೆ ಈಗ ಸಿಂಪಲ್ ಆಗಿ ಓದಕ್ ಬಂತು ಅಂತ ಹೇಳಿದ್ರೆ ಅದು ಖುಷಿನೇ ಅಲ್ವಾ? ಓಕೆ, ಸೊ ಈಗ ಈ ಒಂದೊಂದೇ ಅಕ್ಷರಗಳನ್ನ ನೋಡೋಣ. ನಾನೇನ್ ಮಾಡಿದೀನಿ, ಈಗ ಅದೇ ಅಕ್ಷರಗಳನ್ನ ಹಾಕ್ತಾ ಹೋಗಿದ್ದೀನಿ. ಅದೇ ಅಕ್ಷರಗಳನ್ನ ಇಲ್ಲಿ ಹಾಕಿದ್ದೀನಿ. ಓಕೆ, ಈಗ ನೋಡಿ ಯಾವ ಅಕ್ಷರ. ಈಗ ಐಗೆ ನಾನು ಇ ಅಂತ ಹೇಳಿದೆ, ಅವಾಗ ಇ ಹಾಕಿದ್ದೀನಿ. ಎನ್ಗೆ ಸಿಗೆ ಕ, ಓಗೆ ಆ. ರೈಟ್, ಕನ್ನಡದಲ್ಲಿ ಉಚ್ಚಾರಣೆ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ನಲ್ಲ, ಅದನ್ನೇ ಇಲ್ಲಿ ಹಾಕಿರೋದು, ಬೇರೆ ಯಾವುದು ಹಾಕಿಲ್ಲ. ಓಕೆ, ಆಮೇಲೆ ಎಂಗೆ ಪಿಗೆ ಪ, ಆರ್ಗೆ ರ್, ಇಗೆ ಎ, ಹೆಚ್ಗೆ ಹ, ಇಗೆ ಎ, ಎನ್ಗೆ ಇ ಬ. ಇದನ್ನೆಲ್ಲ ಕೂಡಿಸ್ರಿ. 26 ಅಕ್ಷರಗಳು ನಾನು ತೋರಿಸಿಲ್ಲ, ಅದನ್ನು ಹಿಂಗೆ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದೂ ಕೂಡಿಸಿದಾಗ, ಕೂಡಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ. ಕೂಡಿಸ್ತಾ ಕನ್ನಡ ನಿಮಗೆ ಸ್ಪಷ್ಟವಾಗಿ, ಕನ್ನಡ ನಿಮಗೆ 100% ಓದಕ್ ಬರುತ್ತೆ ಅಂತ ಇಟ್ಕೊಳ್ಳಿ. ಕನ್ನಡನ ನೀವು ಸ್ಪಷ್ಟವಾಗಿ 100% ಓದ್ತೀರಾ. ಕನ್ನಡದಲ್ಲಿ ಏನೇ ಕೊಟ್ಟರು ಓದ್ತೀರಾ. ಕನ್ನಡದಲ್ಲಿ ಈಗ ಉಪನಿಷತ್ತು ಅಥವಾ ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕಗಳು, ಅದನ್ನೆಲ್ಲ ಕೊಟ್ಟರೆ ನೀವು ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಿಮ್ಗೆ ಓದಕ್ ಬರುತ್ತಾ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬರುತ್ತದು? ಅದರಲ್ಲಿ ಒತ್ತು, ದೀರ್ಘ ಮತ್ತೆ ಅರ್ಧಾಕ್ಷರಗಳು ತುಂಬಾ ಇರ್ತವೆ. ಸಂಪೂರ್ಣವಾಗಿ ಓದ್ತೀರಾ? ಅದು ಓದಕ್ ಕಷ್ಟ ಆಗ್ಬೋದು. ಯಾಕೆ ಹೇಳಿ? ಅದನ್ನ ಓದಿ ಅಭ್ಯಾಸ ಇಲ್ಲ. ಓದಿ ಅಭ್ಯಾಸ ಇರೋರು ಈಸಿಯಾಗಿ ಓದ್ಬಿಡ್ತಾರೆ. ಅದು ಕನ್ನಡನೇ ಅಲ್ವಾ? ಈ ವೇದ ಉಪನಿಷತ್ತಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಆಗಿರುವಂಥದ್ದು ನಿಮಗೆ, ಅಥವಾ ಭಗವದ್ಗೀತೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿರುವಂಥದ್ದನ್ನ ನೀವು ಓದಿದ್ರೆ ಅದರಲ್ಲಿ ಶ್ಲೋಕಗಳು ತುಂಬಾ ಇರ್ತವೆ. ಅದರಲ್ಲಿ ಸಾಧಾರಣ ಕನ್ನಡ ಇರೋದಿಲ್ಲ ಅಲ್ವಾ? ಅದು ನಮಗೆ ಅದು ಓದಿ ನಮಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಅದು ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ? ಕನ್ನಡನೇ ತಾನೆ ಅದು, ಮತ್ತೆ ಯಾಕೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ? ಯಾಕೆಂದ್ರೆ ಅದು ಓದಿ ಅಭ್ಯಾಸ ಇಲ್ಲ. ರೈಟ್, ಈಗ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಎಲ್ಲ ಅರ್ಧಾಕ್ಷರಗಳು ಇರೋದ್ರಿಂದ, ಮಧ್ಯದಲ್ಲಿ ಅಲ್ಲೋ ಇಲ್ಲೋ ಸ್ವರ ಇರೋದ್ರಿಂದ ನಮಗೆ ಅದನ್ನ ಓದ್ಲಿಕ್ಕೆ ಸ್ವಲ್ಪ ಕನ್ನಡದಲ್ಲಿ ಓದ್ಲಿಕ್ಕೆ ಕಷ್ಟ ಆಗ್ಬೋದು. ನಾನು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿರೋದ್ರಿಂದ. ಓಕೆ, ಬಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಬರುತ್ತೆ. ಓಕೆ, ಸೊ ಈ ಎಲ್ಲರಿಗೂ ಓದ್ಬೋದು. ಇನ್ ಕಷ್ಟ ಆಗುತ್ತಾ? ಇಲ್ಲ. ಎರಡೇ ಅಕ್ಷರ ಫಸ್ಟ್ ಈಗ ತಗೊಳ್ಳಿ. ಇನ್ 2 ಅಥವಾ 3 ಒಂದು ಸ್ವರ ಇರಬೇಕು. ಸೊ ಕ, ಆ, ಇದೇನಾಗುತ್ತೆ? ಕಾಮ್. ಇದೇನಾಗುತ್ತೆ? ಪ್ರೆ, PRE, ಪ್ರೆ. ಹ, ಎ, ಹೆನ್. ಓಕೆ, ಸ, ಎ, ಸ, ಇ, ಸಿ. ಸೊ ಇದನ್ನೆಲ್ಲ ಕೂಡಿಸಿದಾಗ ಎರಡನ್ನ ಬಿಡಿಸಿದ್ದೀನಿ, ಆಮೇಲೆ ಮತ್ತೆ ಕೂಡಿಸೋಣ. ಇನ್, ಕಾಮ್, ಪ್ರೆ, ಹೆನ್, ಸಿ, ಬಿ, ಲಿ, ಟಿ. ಸೊ ಇದೇನಾಗುತ್ತೆ? ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಇಂಗ್ಲಿಷನ್ನ ಓದುವ ಅತ್ಯುತ್ತಮ ವಿಧಾನ ಅಂದ್ರೆ ಇದೊಂದೇ. ಅಂದ್ರೆ ಎಷ್ಟು ಓದ್ಬೋದು, ಈ ಮೆಥಡ್ ಅಲ್ಲಿ ಎಷ್ಟು ಓದ್ಬೋದು ಅನ್ನೋದು ಮುಖ್ಯ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಅದೇ ತರ ಬೇರೆ ವರ್ಡ್ಸ್ ನೀವು ತಗೊಂಡಾಗ, ಬೇರೆ ವರ್ಡ್ಸ್ ನೋಡಿ ತಗೊಂಡ್ರೆ ಸೇಮ್, ಅದು ಆ ಪದ ಆವಾಗಲೇ ತೋರಿಸಿದೆ ನಾನು. ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಸಣ್ಣ ಚೇಂಜಸ್ ಬರುತ್ತೆ, ಅದನ್ನ ನಾನು ಹೇಳ್ತೀನಿ. ಇದು ಇಂಟರ್ ಡಿಪೆಂಡೆನ್ಸ್ ಅಂತ ಬರುತ್ತೆ. ಇಂಟರ್ ಡಿಪೆಂಡೆನ್ಸ್. ಓಕೆ, ನಾನು ಹೇಳಿದೆ ನಿಮಗೆ ಇಲ್ಲಿ ಸಿ, ಈ ಸೈಲೆಂಟ್ ಆಗಿರುತ್ತೆ. ಈನ ನಾವು ಉಚ್ಚಾರಣೆ ಮಾಡೋ ಹೋಗಿಲ್ಲ. ಓಕೆ, ಈ ಸೈಲೆಂಟ್ ಆಗಿರುತ್ತೆ, ಉಚ್ಚಾರಣೆ ಮಾಡೋ ಹೋಗಿಲ್ಲ. ಇಲ್ಲಿ ಸಿಗೆ ನಾನು ಸ್ ಅಂತ ಹಾಕಿದ್ದೀನಿ. ನಿಮಗೆ ಡೌಟ್ ಬಂದ್ರೆ ನಾನು ಹೇಳ್ತೇನೆ. ಸಿಗೆ ನಾನು ಸ್ ಅಂತ ಹಾಕಿದ್ದೀನಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ಸಿಗೆ 2 ಉಚ್ಚಾರಣೆ ಇದೆ, ಒಂದು ಕ ಮತ್ತೆ ಇನ್ನೊಂದು ಸ ಅಂತ. ಓಕೆ, ಸೊ ಸಿ ನ ಕ ಅಂತ ಎಲ್ಲಿ ಉಚ್ಚಾರಣೆ ಮಾಡಬೇಕು, ಸ ಅಂತ ಎಲ್ಲಿ ಉಚ್ಚಾರಣೆ ಮಾಡಬೇಕು ಅನ್ನೋದಕ್ಕೆ ಸ್ಪೆಲ್ಲಿಂಗ್ ರೂಲ್ ಇದೆ. ಆ ರೂಲ್ ತಿಳ್ಕೊಂಡ್ರೆ ಆಯ್ತು. ಓಕೆ, ರೈಟ್. ಇಲ್ಲಿ ಅಷ್ಟೇ ನೋಡಿ, ಇಂಟರ್ ಡಿಪೆಂಡೆನ್ಸ್. ನೆಕ್ಸ್ಟ್ ಆಪ್ಟಿ, ಆಪ್ಟಿಮಿಸ್ಟಿಕಲಿ, ಆಪ್ಟಿಮಿಸ್ಟಿಕಲಿ. ದೊಡ್ಡ ವರ್ಡ್ ಇದೆ ನಿಮಗೆ ಇದು, ಬಟ್ ಸಿಂಪಲ್ ಆಗಿ ನಿಮಗೆ ಕರೆಕ್ಟ್ ಆಗಿ, ಅಂದ್ರೆ ಕನ್ನಡನೂ ಸ್ಪಷ್ಟವಾಗಿ ಓದೋಕೆ ಗೊತ್ತಿರ್ಬೇಕು ನಿಮಗೆ.
ಆ ಉಚ್ಚಾರಣೆ ಇದನ್ನ ನಾವು ಡೇ ಅಂತ ಹೇಳಿದ್ರೆ ನೀವೇನೋ ಓದೋದಲ್ಲ. ಆಮೇಲೆ ಇದು ಕ ಇ ಚ ಸ ಇದೆಲ್ಲ ನಿಮ್ಗೆ ಕರೆಕ್ಟಾಗಿ ಕನ್ನಡದಲ್ಲಿ ಓದೋದು ಗೊತ್ತಿದ್ರೆ ಇನ್ನೂ ಈಸಿ ಆಗುತ್ತೆ. ಓಕೆ, ಸಣ್ಣ ಸಣ್ಣ ಚೇಂಜಸ್ ಇದೆ. ಚೇಂಜಸ್ ಅಂದ್ರೆ ನೀ ಇಲ್ಲಿ ವೈ ಬಂದಿದೆ ಇ ಅಂತ ಹೇಳ್ತೀವಿ, ಅಲ್ಲಿ ನಾನು ವೈ ನಾನು ಯ ಅಂತ ಹೇಳಿದ್ದೆ. ಓಕೆ, ಸೊ ಇದು ರೂಲ್ ಇದೆ. ಇಂಗ್ಲಿಷ್ ಅಲ್ಲಿ ವೈ ಕೊನೆಯಲ್ಲಿ ಬಂದ್ರೆ ಒಂದು ಐ ಆಗಬೇಕು ಅಥವಾ ಇಲ್ಲ ಇ ಆಗಬೇಕು, ಬರೀ ಯ ಅಲ್ಲಿ ಉಳಿಯೋದು ಬಹಳ ಕಡಿಮೆ. ಸೊ ಅದು ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ಓಕೆ, ಈ ತರ ನಾವು ಒಂದು ಇದನ್ನ ಅಪ್ರೋಚ್ ಮಾಡೋದು, ಈ ತರ ಏನ್ ನಾವು ಕಲಿತೀವಿ, ಇದು ಈ ಮೆಥಡ್ಗೆ ನಾವು ಏನಂತ ಹೇಳ್ತೀವಿ ಗೊತ್ತಾ? ಓಕೆ, ಸೊ ಇದು ನಾವು ಕಾಮನ್ ಆಗಿ ಓದ್ತಾ ಇದ್ದಿದ್ದು ಹೇಗೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಅದಕ್ಕೆ ಅದು ಏನು, ಅದು ನೇಮ್ಸ್. ನೇಮ್ಸ್ ನೇಮ್ಸ್ ಅಂದ್ರೆ ಹೆಸರುಗಳು, ಯಾವುದು ಅಕ್ಷರಗಳ ಹೆಸರುಗಳು. ಕನ್ನಡದಲ್ಲಿ ಆ ಥರದೊಂದು ವಿಷಯನೇ ಇಲ್ಲ. ಅಕ್ಷರಗಳ ಹೆಸರುಗಳು ಅಂದ್ರೆ ದೀಸ್ ಆರ್ ಸ್ಪೆಲ್ಲಿಂಗ್ಸ್ ಅಷ್ಟೇ. ಎ ಬಿ ಸಿ ಡಿ ಸ್ಪೆಲ್ಲಿಂಗ್ಸ್ ಅಷ್ಟೇ, ಅಂದ್ರೆ ಆಲ್ಫಾಬೆಟ್ ಅಲ್ಲಿ ನಿಮಗೆ ಅಕ್ಷರಗಳು. ಇದು ಉಚ್ಚಾರಣೆ, ಪದದಲ್ಲಿ ಬರುವಂತ ಉಚ್ಚಾರಣೆ, ಇದು ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಪ್ರೊನೌನ್ಸಿಯೇಷನ್. ಇದು ಉಚ್ಚಾರಣೆ. ಅಂದ್ರೆ ಪದಗಳಲ್ಲಿ ನಮಗೆ ಬೇಕಾಗಿರೋದು ಇದೇನೆ. ಸ್ಪೆಲ್ಲಿಂಗ್ ನಿಮಗೆ ಸ್ಪೆಲ್ಲಿಂಗ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಸ್ಪೆಲ್ಲಿಂಗ್ ಬೇಕಾಗಬೇಕು, ಸ್ಪೆಲ್ಲಿಂಗು ಬೇಕು, ಬಟ್ ನಿಮಗೆ ಮೇಜರ್ ಆಗಿ ನೀವು ಇದನ್ನ ಡಿಪೆಂಡ್ ಆಗಬೇಕು. ಇದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಲೆಸನ್ 1 ಫೋನಿಕ್ ಸೌಂಡ್ಸ್. ಫೋನಿಕ್ ಸೌಂಡ್ಸ್ ಆಕ್ಚುಲಿ ಇದನ್ನು ಸ್ವಲ್ಪ ಡೀಪ್ ಆಗಿ ಹೇಳಬೇಕು, ಬಟ್ ಡೀಪ್ ಆಗಿ ಹೇಳಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂತ ನಾನು ಸ್ವಲ್ಪ ಡೀಪ್, ಸೊ ತುಂಬಾ ಡೀಪ್ ಇಲ್ಲ, ಬಟ್ ಮೇಲಿಂದ ಮೇಲೆ ಹೇಳಿದ್ದೀನಿ. ಇದಕ್ಕೆ ಆಕ್ಚುಲಿ ಫೋನಿಮಿಕ್ ಅವೇರ್ನೆಸ್ ಅಂತ ಹೇಳ್ತೀವಿ. ಫೋನಿಮಿಕ್ ಅವೇರ್ನೆಸ್ ಅಂದ್ರೆ, ಫೋನಿಮಿಕ್ ಅಂದ್ರೆ ಏನು ಅಂತ ಹೇಳ್ಬೇಕಾಗುತ್ತೆ, ಆದ್ರೆ ಫೋನೀಮ್ ಅಂದ್ರೆ ಏನು ಅಂತ ಹೇಳ್ಬೇಕಾಗುತ್ತೆ. ಈ ಸಣ್ಣ ಉಚ್ಚಾರಣೆ. ಈಗ ನಾನು ಅಂತ ಹೇಳ್ತೀನಲ್ವಾ, ಇಂಗ್ಲಿಷ್ ಅಲ್ಲಿ ಈ ತರನೇ ಸ್ಟಾರ್ಟ್ ಆಗೋದು ಸೌಂಡ್ಸ್, ಅಂತಾನೆ ಸ್ಟಾರ್ಟ್ ಆಗೋದು. ಕನ್ನಡದಲ್ಲಿ ನಾವು ಇದಕ್ಕೆ ಮುಖ್ಯತ್ವ ಕೊಡಲ್ಲ, ಕೊಡ್ತೀವಾ? ಕನ್ನಡದಲ್ಲಿ ಯಾವ್ದಾದ್ರೂ ಆ ಪದದಲ್ಲಿ ನಿಮಗೆ ಸ್ ಅಂತ ಸ್ಟಾರ್ಟ್ ಆಗುತ್ತಾ? ಇಲ್ಲ. ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ಎಷ್ಟಿಂದ ಸ್ಟಾರ್ಟ್ ಆಗೋದು, ಎಸ್ ಅಲ್ಲಿ ಎಂಡ್ ಆಗೋದು, ಮಧ್ಯದಲ್ಲಿ ಎಲ್ಲ ನಿಮಗೆ ಬರೋದು ಇದೇ ಸೌಂಡ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಫೋನಿಮಿಕ್. ಫೋನೀಮ್ ಅಂದ್ರೆ ಇದೇನೆ ನಾನು ಹೇಳ್ದಲ್ಲ, ಅದರಲ್ಲಿ ಸ್ವರ ಇರಬಾರ್ದು. ಸ್ವರ ಇದ್ರೆ ಅದು ಫೋನೀಮ್ ಅಲ್ಲ. ಇದಕ್ಕೆ ನಾವು ಫೋನೀಮ್ ಅಂತ ಹೇಳಿ. ಸೊ ಫೋನೀಮ್ ಇಂದ ನಾವು ಅಕ್ಷರಗಳನ್ನು ಗುರುತಿಸೋದು ಮತ್ತೆ ಅದನ್ನ ಬರೆಯೋದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ. ಫೋನಿಮಿಕ್ ಅವೇರ್ನೆಸ್ ಅಂದ್ರೆ ಅಕ್ಷರಗಳ ಸಣ್ಣ ಶಬ್ದದ ಸಣ್ಣ ಒಂದು ಘಟಕ ಎಷ್ಟು ಸಣ್ಣದಾಗಿ ಮಾಡೋಕ್ಕಾಗುತ್ತೆ ನಾವು. ಈಗ ಸಾನ ಇನ್ನು ಸಣ್ಣದ್ ಮಾಡೋದು ಹೆಂಗೆ, ಸ ಆ ಸೇರಿಸಿದ್ರೆ ಏನಾಗುತ್ತೆ, ಸಾ ಆಗುತ್ತೆ. ಬಿಡಿಸಿದ್ರೆ ಏನಾಗುತ್ತೆ, ಸ್ ಆ. ಸ್ಕಿಂತ ಚಿಕ್ಕದಾಗಿ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫೋನಿಮ್ಸ್ ಅಂತ ಹೇಳ್ತೀವಿ. ಈ ಅಕ್ಷರದ ಉಚ್ಚಾರಣೆಯ ಜಾಗೃತಿ ಏನಿದೆ, ಅವೇರ್ನೆಸ್, ಅದಕ್ಕೆ ನಾವು ಫೋನಿಮಿಕ್ ಅವೇರ್ನೆಸ್ ಅಂತ ಹೇಳ್ತೀವಿ. ಇದಕ್ಕೆ ಫೋನಿಮಿಕ್ ಅವೇರ್ನೆಸ್ ಅನ್ನೋದು ಅದೇ ವಿತ್ ಅದು ತುಂಬಾ ಡೀಪ್ ಆಗಿ ಹೋಗೋದು ಬೇಡ ಅಂತ ನಾನು ಡೈರೆಕ್ಟ್ ಆಗಿ ನಿಮಗೆ ಫೋನಿಕ್ಸ್ ಅಂತ ನಾನು ಹೇಳಿದ್ದೀನಿ. ಇದನ್ನ ಕಲಿತ್ರೆ ಮಾತ್ರ ನೀವು ಇಂಗ್ಲಿಷ್ ಓದಕ್ಕಾಗೋದು. ಬಟ್ ಇದನ್ನ ಕಲಿತ್ರೆ ಮಾತ್ರ ಅಂದ್ರೆ ಇದನ್ನ ಕಲಿಲೇಬೇಕು. ಇದು ಇನ್ನೊಂದು ಹೇಳ್ತೀನಿ ನಾನು, ಕರೆಕ್ಟ್ ಆಗಿ ನೀವು ಎಲ್ಲರೂ ತಲೆಗೆ ಹಾಕೊಳ್ಳಿ, ಮತ್ತೆ ಪ್ರಶ್ನೆಗಳು ಬರಬಾರ್ದು. ಈ ಮೆಥಡ್ ನಿಮಗೆ 70% ಮಾತ್ರ ವರ್ಕ್ ಆಗೋದು. ಅಂದ್ರೆ ಕೆಲವು ಪದಗಳಲ್ಲಿ ನೀವು 100% ಈ ಮೆಥಡ್ ಅಲ್ಲಿ ಓದ್ಬೋದು, ಬಟ್ ಕೆಲವು ಪದಗಳಲ್ಲಿ ಇದು ವರ್ಕೇ ಆಗಲ್ಲ. ಸೊ 30% ನಾನು ಏನ್ ಹೇಳಿದೆ, 70% ಈ ಮೆಥಡ್ ಏನು ಫೋನಿಕ್ ಸೌಂಡ್ಸ್, ಫೋನಿಕ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಇನ್ 30% ಇದೆಯಲ್ಲ, ಈ 70% ನಿಮಗೆ 1 ಅವರ್ ಸಾಕು. ಅಂದ್ರೆ ಈಗ ನಾನು ಪಾಠ ಮಾಡಿದ್ನಲ್ಲ 1 ಅವರ್, 70%ಗೆ 1 ಅವರ್, ಈ 30%ಗೆ 6 ಮಂತ್ಸ್ ಬೇಕು. 30% ಕಲಿಯಕ್ಕೆ 6 ಮಂತ್ಸ್ ಬೇಕು. ಅಂದ್ರೆ ಪರ್ಫೆಕ್ಟ್ ಆಗ್ಲಿಕ್ಕೆ ನಾನು ಹೇಳೋದು. ಇಲ್ಲ ನೀವು ಓಕೆ, ಸೊ 2 ಮಂತ್ಸ್ 3 ಮಂತ್ಸ್ ಅಲ್ಲಿ ನೀವು ತಿಳ್ಕೊಂಡ್ರೆ ಸಾಕು, ಏನೇನಿದೆ ಅಂತ ತಿಳ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಹೋಗ್ಬೇಕಲ್ಲ. ತಿಳ್ಕೊಂಡಿದ ತಕ್ಷಣ ಎಲ್ಲ ನಿಮಗೆ ಆಮೇಲೆ ಕರೆಕ್ಟ್ ಆಗಿ ನಿಮಗೆ ಹೇಳಲಿಕ್ಕೆ ಬರಬೇಕು ಅಂತಿಲ್ಲ ಅಲ್ವಾ. ಪ್ರಾಕ್ಟೀಸ್ ಆಗಿ ಅದೆಲ್ಲದಕ್ಕೂ ನಿಮಗೆ ತಿಳ್ಕೊಂಡು ಪ್ರಾಕ್ಟೀಸ್ ಆಗಿ ನಮ್ಮ ಬ್ರೈನ್ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಬರೆಯೋದಕ್ಕೂ ಓದೋದಕ್ಕೂ ನಿಮಗೆ 6 ಮಂತ್ಸ್ ಸಪೋರ್ಟ್ ಆಗುತ್ತೆ. ಬಟ್ 70% ಅಲ್ಲಿ ನಿಮಗೆ 70% ಈಗಲೇ ಗೊತ್ತಾಯ್ತು, ವಿಷಯ ಏನು ಅಂತ ಗೊತ್ತಾಯ್ತು, ಆದ್ರೆ ಅದನ್ನ ಬರಿಬೇಕಲ್ವಾ, ಬರೆದು ಓದಬೇಕು, ಆವಾಗಲೇ ನಮಗೆ ಅದು ಕರೆಕ್ಟ್ ಆಗಿ ಹೇಳಲಿಕ್ಕೆ ಮತ್ತೆ ಬರೀಲಿಕ್ಕೆ ಆಗೋದು. ರೈಟ್? ಏನಾದರೂ ಪ್ರಶ್ನೆಗಳಿದೆಯಾ? ಎನಿ ಕ್ವೆಶ್ಚನ್ಸ್? ಹಾ,
ಸರ್ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ನಮ್ಮ ಊರಿಗೆ ಬಂದಿದ್ದೀವಿ ಸರ್. ಅದಲ್ಲ ಕ್ಲಾಸ್ ರೆಕಾರ್ಡಿಂಗ್ ನಾಳೆ ಕೇಳ್ಬೋದು ಸರ್. ಅದು ಸಮಸ್ಯೆ ಅಲ್ಲಪ್ಪ. ನಾನು ಈ ಪಾಠದಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ರೆ ಕೇಳಿ ಅಂತ ಹೇಳಿದ್ದು. ಇಲ್ಲ ಸರ್, ಪಾಠನೇ ಕೇಳಿಸೋದಿಲ್ಲ ಸರ್. ಇದು ಕಷ್ಟ ಆಗಿಬಿಟ್ಟಿದೆ. ಪಾಠ ನೀನು ಎಕ್ಸ್ಪ್ಲೇಷನ್ ಸಿ ನಾನು ಹೇಳ್ತೀನಿ, ನೆಟ್ವರ್ಕ್ ಇಶ್ಯೂ ಇದ್ರೆ ಬಿಡಿ. ನೆಟ್ವರ್ಕ್ ಇಶ್ಯೂ ಇದ್ರೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದು ವಿಡಿಯೋ ಎಲ್ಲಿ ನೋಡ್ಬೇಕು ಏನ್ ನೋಡ್ಬೇಕು ಅಂತೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ, ಹಾ. ಬೇರೆ ಈ ಪಾಠ ನೆಟ್ವರ್ಕ್ ಚೆನ್ನಾಗಿ ಬಂದು ಪಾಠ ಕೇಳಿಸ್ಕೊಂಡವ್ರಿಗೆ ಏನಾದ್ರು ಸಂಶಯಗಳು ಡೌಟ್ಸ್ ಇದ್ರೆ ಕೇಳ್ಬೋದು. ಏನಾದ್ರೂ ಪ್ರಶ್ನೆಗಳಿದೆಯಾ? ಎನಿ ಕ್ವೆಶ್ಚನ್ಸ್? ಓಕೆ, ಒಂದೇ ಕ್ಲಾಸಿಗೆ ನಿಮಗೆ ಡೌಟ್ಸ್ ಬರಬೇಕು ಅಂತಿಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಅದು ನೀವು ಇನ್ವಾಲ್ವ್ ಆಗ್ತಿರಲ್ಲ. ಇನ್ವಾಲ್ವ್ ಆದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇದು ಹೆಂಗ್ ಓದ್ಬೇಕು, ಅದು ಹೆಂಗ್ ಓದ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇದು ಮುಖ್ಯ. ಈ ನಾನು PDF ಕಳಿಸ್ತೀನಿ ನಿಮಗೆ. ಇದಿಷ್ಟಿದೆಯಲ್ಲ, ಇದನ್ನ ನೀವು ಎಲ್ಲರೂ ಬಾಯ್ಪಾಠ ಮಾಡ್ಬೇಕು. ನೆಕ್ಸ್ಟ್ ಕ್ಲಾಸಿಗೆ ಬರೋಷ್ಟರಲ್ಲಿ ಇದು ಎಲ್ರಿಗೂ ಗೊತ್ತಿರಬೇಕು. ಉಚ್ಚಾರಣೆ ಎಲ್ರಿಗೂ ಗೊತ್ತಿರಬೇಕು. ನೋಡಿ, ದಯವಿಟ್ಟು ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಆಗ್ರಿ. ಆಮೇಲೆ ಸಮಯ ಇದಕ್ಕೆ ಅಂತಾನೆ ಸಪ್ರೇಟ್ ಆಗಿಡ್ರಿ. ಒಂದಿನ ಬಿಟ್ಟು ಒಂದಿನ ಕ್ಲಾಸ್ ಅಂತ ಹೇಳಿರ್ತೀನಿ. ನಾಳೆ ಇದ್ರದ್ದು ವಿಡಿಯೋ ಹಾಕ್ತೀನಿ ನಾನು. ಇದ್ರದ್ದು ವಿಡಿಯೋನ ಕರೆಕ್ಟಾಗಿ ನೋಡಿ ಓದೋದು ಬರೆಯೋದು ಎಲ್ಲ ಮಾಡ್ಕೊಳ್ಳಿ. ಓಕೆ, ಭೂಮಿಕಾ ಅಲ್ಲ, ಅದೆಲ್ಲ ಆಮೇಲೆ 30% ಹೇಳಿದ್ನಲ್ಲ. ಸಿಗೆ ಚ ಬರಲ್ಲ. ಚ ಬರೋದು ನಿಮಗೆ ಸಿ ಜೊತೆ ಎಚ್ ಸೇರಿದಾಗ ಮಾತ್ರ ಚ ಬರುತ್ತೆ. ಓಕೆ, ಸಿ ಜೊತೆ ಎಚ್ ಸೇರಿದಾಗ ಚ ಬರೋದಷ್ಟೇ. ಸುಮ್ಮನೆ ಬರೀ ಸಿ ಇದ್ದಾಗ ಚ ಬರಲ್ಲ. ಅದೆಲ್ಲ ನಿಮಗೆ 30% ಒಳಗೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಈ 70% ನಾನು ಈಗ ಏನ್ ಮೆಥಡ್ ಹೇಳಿದ್ರೆ ಉಳಿದಿರೋ ನೀವು ಕೇಳಿ ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಅದೆಲ್ಲ ಇದ್ರೊಳಗೆ ಇರುತ್ತೆ. ಸಿ ನೋಡಿ, ಚ ಸಿ ಬಂದಾಗ ಚ, ಸಿ ಎಚ್ ಬಂದಾಗ ಸಿ ಎಚ್ ಗೆ 3 ಸೌಂಡ್ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಅದಕ್ಕೆ ಸ್ವಲ್ಪ ಏನೋ ಇಂಗ್ಲಿಷ್ ಸ್ವಲ್ಪ ವಿಚಿತ್ರವಾಗಿದೆ. ಸಿ ಎಚ್ ಅಂತ ಅಕ್ಷರ ಇದೆ, ಇದಕ್ಕೆ 3 ಸೌಂಡ್ ಇದೆ. ಒಂದು ಚ, ಇನ್ನೊಂದು ಕ, ಇನ್ನೊಂದು ಶ. 3 ಸೌಂಡ್ ಇದೆ ಅದಕ್ಕೆ. ಇದು ಎಲ್ಲಿ ಹೇಳಬೇಕು ಅನ್ನೋದು ಗೊತ್ತಿರ್ಬೇಕು ನಮಗೆ. ಅದಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ಓಕೆ, ಆಲ್ರೈಟ್.